ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಇಷ್ಟು ನಾಲಿಗೆ ಉದ್ದ ಮಾಡಿರೋ ನೀನು ಒಂದು ಕ್ಷಣ ಇಲ್ಲಿರಬಾರ್ದು. ನಡೆಯ ಈಗಿಂದೀಗ್ಲೇ, ಹೋಗ್ತಿರೋ ಎಂದು ಕೈ ಹಿಡಿದು ಬಾಗಿಲತ್ತ ನಡೆಯಬೇಕು. ಎದುರಲ್ಲಿ ನಿಂತಿದ್ದ ಬೀಬಿ. ಇವನ ಈಗ ಸಿಕ್ಕಿದ್ದ ಚಾನ್ಸ್ ಅಂತ ಇವನು ಹೊರಗಾಕೋಕೆ ಟ್ರೈ ಮಾಡ್ಬೋದು. ಈಗೇನ್ ಮಾಡುದು ರಾಯ್ರೆ? ಪಾಪ ಚಿಕ್ಕಪ್ಪ ಮತ್ತು ರಿಯಾ ಎಲ್ಲ ನನ್ನಿಂದ ನೋವು ಅನುಭವಿಸ್ಬೇಕು ಎಂದು ಒಂದು ನಿಮಿಷ ಅವನನ್ನೇ ನೋಡ್ತಾ ಗಾಬರಿ ಆಗ್ತಾಳೆ ಚಾರು. ಅವಳ ಮುಖ ನೋಡ್ತಾ ಒಳಗಡೆ ಬರುವ ಬೀಬಿ ಏನಾಯ್ತು ಎಂದು ಕೇಳುವ ಮೊದಲೇ ಬಾಯಿ ತೆರೆದ ಉಜ್ವಲ, ಬಾ ಲಕ್ಕಿ, ನೀನ್ ಇವಳಿಗೆ ಸರಿಯಾಗಿ ಮಾಡಿದ್ಯಾ ಬಾ. ಇವಳ ನಾಲ್ಗೆ ಮಾರುದ್ದ ಇದೆ, ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಧಮಕಿ ಆಗ್ತಾಳೆ. ಇವಳನ್ನ ನಮ್ಮ ಮನೇಲಿ ಇಡ್ಸ್ಕೊಂಡು ತಪ್ಪು ಮಾಡಿದ್ವಿ ಅಂತ ಗೊತ್ತಾಯ್ತು ಲಕ್ಕಿ, ಅದಕ್ಕೆ ಹೊರ್ಗಾಕೋಕೆ ಯೋಚಿಸ್ದೆ. ನೀನ್ ಪಕ್ಕವಾ, ನಾನು ಇವಳ ಅಪ್ಪನ ಹತ್ರ ಮಾತಾಡಿ ಕಳಿಸ್ತೀನಿ ಇಲ್ಲಿಂದ ಎಂದು ಉಜ್ವಲ ಉದ್ದುದ್ದ ಮಾತಾಡ್ತಿದ್ರು. ಅವನ ನೋಟ ಮಾತ್ರ ಮಿಸ್ ಪ್ರಭಲೆ ಮೇಲಿತ್ತು. ಅವಳ ನೋಟ ಕೂಡ ಅವನ ಮೇಲೆ ಗಟ್ಟಿಯಾಗಿತ್ತು. ಇತ್ತ ಉಜ್ವಲ ಮಾತ್ರ ಒಂದೇ ಸಮನೆ ಮಾತಾಡ್ತಾ ಚಾರು ಕೈ ಹಿಡಿದು ಹೊಸಲು ದಾಟ್ಬೇಕು ಎನ್ನುವ ಹೊತ್ತಿಗೆ, ಹೋಲ್ಡ್ ಆನ್ ಉಜ್ವಲರವ್ರೆ ಎಂದು ಒಂದು ಆವಾಜ್ ಹಾಕಿದ್ದೆ. ಅವನತ್ತ ನೋಡಿ, ಏನಪ್ಪ ಲಕ್ಕಿ ಎಂದು ಚಾರು ಕೈ ಇನ್ನ ಬಿಗಿ ಹಿಡಿದಿರಲು ಅದನ್ನ ನೋಡ್ದವನ್ಗೆ ಸಹಿಸಲಾಗ್ತಿಲ್ಲ. ಅದ್ಯಾಕೋ ಅವನಿಗೂ ಗೊತ್ತಿಲ್ಲ, ಆದ್ರೆ ಕೋಪ ಮಾತ್ರ ಉಕ್ಕಿದ್ದು ನಿಜ. ಆ ಉಜ್ವಲ ಹಿಡಿತಕ್ಕೆ ಅವಳ ಕೈ ಕೆಂಪಾಗಿದ್ದು ನೋಡಿ ಸಹಿಸಲಾಗದೆ, ಕೈ ಬಿಡಿ ಎಂದು ಕೈ ಸನ್ನೆ ಮಾಡಿದ್ದ ಅಷ್ಟೇ. ಅವನ ಸನ್ನೆಗೆ ಬೆದರಿದ ಉಜ್ವಲ ಕೈ ಸಡಿಲ ಮಾಡಿ, ಲಕ್ಕಿ ಏನಾಯ್ತಪ್ಪ? ಈ ಚಾರು ನಂಗೆ ಯೂಟ್ಯೂಬ್ ಚಾನಲ್ಗೆ ಹೆಲ್ಪ್ ಮಾಡೋದು ಬಿಟ್ಟು ಎಲ್ಗೋ ಹಾಳಾಗಿ ಹೋಗಿದ್ಲು, ಎಲ್ಲೋಗಿದ್ಲೋ ಕೇಳಿದ್ರೆ ನನ್ನ ಮೇಲೆ ಕಿರ್ಚಾಡ್ತಾಳೆ. ಈಗಿನ ಕಾಲದ ಹುಡುಗಿರ್ ಕೇಳಬೇಕಾ? ಏನೇನೋ ಸ್ಕೀಮ್ ಶೆಡ್ಯೂಲ್ ಇಟ್ಕೊಂಡಿರ್ತಾರೆ, ಹಾಗೆ ಇವಳು ಯಾವನ ಜೊತೆ ಹೋಗಿದ್ಲೋ ಎಂದು ಇನ್ನು ಮಾತಾಡುವ ಮುನ್ನವೇ ಹೋಲ್ಡ್ ಆನ್ ಎಂದು ಜೋರಾಗಿ ಕೂಗಿದ್ದ. ಅವನ ಕೂಗಿಗೆ ಒಮ್ಮೆ ಉಜ್ವಲ ಜೊತೆಗೆ ಚಾರು ಇಬ್ಬರು ಬೆಚ್ಚು ಬಿದ್ದರು. ಯಾವನೋ ಅಲ್ಲ, ನಾನೇ ಅವನು. ಅವಳು ನನ್ನ ಮೀಟ್ ಮಾಡಿದ್ದು ಯಾರನ್ನು ಹೇಳಿ ಎಂದು ಉಜ್ವಲ ಬಳಿ ಕೆಟ್ಟ ಕೋಪದ ನೋಟ ಸೇರಿಸಿ ಕೇಳಲು, ನಿನ್ನ ಎಂದು ತುಟಿ ಆಡಿಸಿದ್ದಳು ಉಜ್ವಲ. ಚಾರು ಇವನ ವರ್ತನೆಗೆ ಅಚ್ಚರಿಯಾದಳು. ಎಸ್, ಅರ್ಥ ಆಯ್ತಾ ಎಂದು ನಕ್ಕವ. ಇನ್ನೊಂದು, ನಿಮ್ಮ ಜುಜ್ಬಿ ಚಾನಲ್ ಅದು ಯಾವುದದು ಎಂದು ಆಲೋಚಿಸಿ, ಉಜ್ವಲ ಯೂಟ್ಯೂಬ್ ಚಾನಲ್ ಅಲ್ವಾ? ನಾಳೆಯಿಂದ ಅವಳು ಬರಲ್ಲ, ನಿಮಗೆ ಹೆಲ್ಪ್ ಮಾಡಲ್ಲ. ಯಾಕಂದರೆ ಚಾರುಣ್ಯ ಇನ್ಮೇಲೆ ನಮ್ಮ ಆಫೀಸ್ನಲ್ಲಿ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾಳೆ. ಎಲ್ಲಿ ಹೇಳಿ ಎಂದು ಮತ್ತೆ ಅವಳನ್ನು ಕೇಳಲು, ನಿನ್ನ ಆಫೀಸಲ್ಲಿ ಎಂದು ಉತ್ತರಿಸಿದ ಉಜ್ವಲ. ಮತ್ತೆ ನನ್ನ ಚಾನಲ್ ಎಂದು ಗೊಣಗಲು, ಚಿನ್ನಕ್ಕಿರೋ ಬೆಲೆ ಚಿನ್ನಕ್ಕೆ, ಅನ್ನಕ್ಕಿರೋ ಬೆಲೆ ಅನ್ನಕ್ಕೆ. ಹಾಗೆ ಯಾರು ಎಲ್ಲಿರಬೇಕು ಅಲ್ಲೇ ಇರಬೇಕು. ನಿಮ್ಮ ಜುಜುಬಿ ಯೂಟ್ಯೂಬ್ ಚಾನಲ್ಗೆ ಚಾರುಣ್ಯ ಬೇಡ, ಬೇರೆ ಯಾರಾದರೂ ಸಿಗ್ತಾರೆ ನೋಡ್ಕೊಳ್ಳಿ ಎಂದು ಹೋದವ ಮತ್ತೆ ಹಿಂದೆ ತಿರುಗಿ ನೋಡ್ತಾ, ಚಾರುಣ್ಯ, ನನ್ನ ಪರ್ಮಿಷನ್ ಇಲ್ಲದೆ ಎಲ್ಗೂ ಹೋಗಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಯಾರೂ ಅವಳನ್ನು ಮನೆಯಿಂದ ಹೊರಗೆ ಹಾಕುವಂತಿಲ್ಲ. ನೋ ರೈಟ್ಸ್, ಕಂಪ್ಲೀಟ್ ರೈಟ್ಸ್ ನಂದೆ ಎಂದು ಚಾರು ಮುಖ ನೋಡಿ ಕಣ್ಣು ಹೊಡೆದು ನಗುತ್ತಾ ಹೋದ ಲಕ್ಕಿ. ಇವನ್ ಮಾತು ಉದ್ದೇಶ ಅರಿಯದ ಚಾರು ಬೆಪ್ಪಾದರೆ ಬಾಗಿಲತ್ತ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡ ಶೈಲಜಾ ಮಾತ್ರ ತುಂಬಾ ಖುಷಿಪಟ್ಟರು. ಲಾಸ್ ಆಗಿದ್ದು ಮಾತ್ರ ಉಜ್ವಲಾಗೆ. ರಾತ್ರಿ 9 ಮೀರಿದ ಮೇಲೆ ಆಕಾಶ್ ಕಾರಿನಲ್ಲಿ ಬರುವ ತಂಗಿ ದಿಯಾನ ನೋಡಿ, ದಿಯಾ ಯಾಕೆ ಲೇಟು ಎಂದು ಕೇಳುತ್ತಿದ್ದ ಗಾಬರಿಯಾದ ಚಾರು ಕಡೆ ನೋಡದೆ, ಥ್ಯಾಂಕ್ಸ್ ಆಕಾಶ್, ಬಾಯ್, ಸಿ ಯು, ಗುಡ್ ನೈಟ್ ಎಂದು ಬಾಯ್ ಮಾಡ್ತಿದ್ಲು ದಿಯಾ. ಅವಳ ವರ್ತನೆಗೆ ಕೋಪಗೊಂಡ ಚಾರು, ಏನೇ ಇದು, ಆಕಾಶ್ ಜೊತೆ ಬಂದ್ಯಾ? ಈಗಲೇ ಮನೆ, ಬಟ್ಟೆ, ಊಟ, ಕೆಲಸ ಕೊಟ್ಟಿರೋ ಮನೆಯವರಿಗೆ ಡ್ರಾಪ್ ಬೇರೆ ಕೊಡು ಅಂತ ಕೇಳ್ದ ಎಂದು ಬೈಯುತ್ತಾ ಹಿಂದೆ ಬರುತ್ತಿದ್ರು. ಲೆಕ್ಕಿಸದ ದಿಯಾ ಬ್ಯಾಗ್ ಇಟ್ಟು ಸೋಫಾ ಮೇಲೆ ಕಾಲು ಚಾಚಿ ಕೂತಳು. ನಿನ್ನೆ ಕೇಳ್ತಿರೋದು ಎಂದು ಚಾರು ಸಿಟ್ಟಾಗಲು, ನೀನು ಮಾಡಿದ ಎಡವಟ್ಟು ಕೆಲಸದಿಂದ ಮನೆ ಹೋಯ್ತು. ಮನೇಲಿದ್ದ ನಾನು ಓದುವ ಬುಕ್ಸ್, ಐಡಿ, ಬಟ್ಟೆ, ಬರೆ ಎಲ್ಲ ಹೋಯ್ತು. ಈಗ ಬೇರೆಯವ್ರ ಮನೆಗೆ ಬಂದು ಆಶ್ರಯ ಬೇರೆ ಕೇಳುವಂತಾಯ್ತು. ಅದೆಲ್ಲ ತಲೆಗೆ ಬರಲಿಲ್ಲ ನಿನಗೆ. ಈಗ ನಾನು ಡ್ರಾಪ್ ತೊಗೊಂಡಿದ್ದು ಮಾತ್ರ ಬಂತಾ? ನೀನು ಮಾಡಿದೆಲ್ಲ ಸರಿ, ನಾನು ಮಾಡೋದೆಲ್ಲ ತಪ್ಪು. ಯಾವ ಊರ್ ನ್ಯಾಯ ಇದು ಎಂದು ಅವಳನ್ನೇ ಪ್ರಶ್ನೆ ಮಾಡ್ತಾಳೆ ದಿಯಾ. ನಾನು ಮಾಡಿದ್ದು ಅಚಾನಕ್ಕಾಗಿ ತಪ್ಪು, ಆದರೆ ಸ್ವಾಭಿಮಾನದ ಕಾರಣ ಮನೆ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ. ಆದರೆ ಅದನ್ನ
ಆದರೆ ಅದನ್ನು ವಾಪಸ್ ಪಡಿತೀನಿ ನಾನು ಎನ್ನುವಾಗ, ಆಯಿತು ಪಡಿ, ನಾನು ಆಕಾಶ್ ಒಂದೇ ಕಾಲೇಜ್, ಇಬ್ಬರು ಇನ್ಮೇಲೆ ಜೊತೆಗೆ ಹೋಗ್ತೀವಿ, ಜೊತೆಗೆ ಬರ್ತೀವಿ. ನಾನು ಇಲ್ಲಿಂದ ಅವ್ನ ಸಹಾಯ ತಗೋಬಾರ್ದು ಅನ್ನೋದಾದರೆ ಇಲ್ಲಿಂದ ಬೇಗ ಕರ್ಕೊಂಡು ಹೋಗುವ ಸಾಮಾನಿಗೆ. ಇಬ್ಬರು ಒಂದೇ ಜಾಗಕ್ಕೆ ಹೋಗುವಾಗ ಡ್ರಾಪ್ ಕೊಟ್ಟರೆ ತಗೋಬಾರ್ದು ಅಂತ ಹೇಳಬೇಡ. ನಿಮಗೇನು ಬೇರೆಯವ್ರ ಕೈ ಕೆಳಗಿರೋದು ಇಷ್ಟ ಇಲ್ಲ, ಬೇರೆ ಮನೆ ಮಾಡು, ಇಲ್ಲ ಇದ್ದ ಮನೆ ವಾಪಸ್ ಪಡಿ ಎಂದು ಸಿಡುಕುವ ದಿಯಾ ಮಾತಿಗೆ, ಅದಕ್ಕೆ ಸಮಯ ಬೇಕು, ಕ್ಷಣ ಮಾತ್ರದಲ್ಲಿ ಆಗಲ್ಲ, ಶಾರ್ಟ್ಕಟ್ ಹಿಡಿದು ಆಸುರ ಹೇಳಿದ ಹಾಗೆ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಎಂದು ಇನ್ನೂ ಮಾತಾಡುವ ಚಾರು ಮಾತಿಗೆ ಕಡಿವಾಣ ಹಾಕುವಂತೆ, ಜಸ್ಟ್ ಕಿಸ್ ತಾನೆ, ಕೊಡ್ಬಾ, ಕಿಸ್ ಕೊಡೋದು ಕಾಮನ್, ಅದೆಲ್ಲ ಫ್ಯಾಷನ್, ಬೆಡ್ ಶೇರ್ ಮಾಡೋ ಕಾಲದಲ್ಲಿ ಕಿಸ್ ಕೊಡೋಕ್ಕೆ ಸೀನ್ ಕ್ರಿಯೇಟ್ ಮಾಡ್ತಿರೋ ನಿನ್ನನ್ನು ಏನನ್ಬೇಕು ಎನ್ನುವಾಗ ಚಟೀರ್ ಎಂದು ಬಾರಿಸಿದ್ದರು ಶ್ರೀಕಂಠರವರು. ಚಾರು ಕಣ್ಣಲ್ಲಿ ನೀರು ಆವರಿಸಿ ತೊಡಗಿತ್ತು. ಮೊದಲ ಬಾರಿ ತಂಗಿ ಬಾಯಲ್ಲಿ ದೊಡ್ಡ ಮಾತು ಕೇಳಿ ಅಚ್ಚರಿಯಾಗಿತ್ತು. ಅಪ್ಪ, ಈ ಚಾರು ಪರ ಇಡಬೇಡಿ, ಇವತ್ತು ಆಕಾಶ್ ಇಲ್ಲ ಅಂದಿದ್ರೆ ನನ್ನ ಮರ್ಯಾದೆ ಹೋಗೋದು. ಎಲ್ಲರೂ ನನ್ನ ರ್ಯಾಗಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅಕ್ಕ ಮಾಡಿದ ರಾದಂತಕ್ಕೆ ತಂಗಿ ಬಲಿ, ಲಕ್ಕಿ ಕೆನ್ನೆಗೆ ಬಾರಿಸಿದ್ದಕ್ಕೆ ತಕ್ಕ ಶಿಕ್ಷೆ, ಹಾಗೆ ಹೀಗೆ ಅಂತ, ಜೊತೆಗೆ ಬಟ್ಟೆ ಬರೆ ಎಲ್ಲವೂ ಯಾವನ್ ಕೊಟ್ಟ ಅಂತ ಕೆಟ್ಟ ಕೇಳಿದ್ರು. ನಾನು ಸೂಸೈಡ್ ಮಾಡ್ಕೊಳ್ಳೋದು ಬಾಕಿ ಇತ್ತು, ಆದರೆ ಆಕಾಶ್ ಬಂದು ಅವ್ರಿಗೆಲ್ಲ ಬೈದು ಬುದ್ಧಿ ಹೇಳಿ ನನ್ನ ಪರ ನಿಂತರು. ಇದಕ್ಕೆ ಮೂಲ ಕಾರಣ ಯಾರು ಹೇಳಿ? ಇವಳೆ ಎಂದು ಚುಚ್ಚಿ ಮಾತಾಡಿ, ಚಿಕ್ಕ ವಯಸ್ಸಲ್ಲಿ ಅದ್ಯಾವನ ಹುಡುಗನ ಮೇಲೋ ಇದೇ ಥರ ತಪ್ಪು ಸುದ್ದಿ ಕೊಟ್ಟು ಆ ಹುಡುಗನ ಭವಿಷ್ಯ ಹಾಳು ಮಾಡಿದ್ಲು. ಅದಾದಮೇಲೆ ಈಗ ನಮ್ಮ ಬದುಕಲ್ಲಿ ಕೂಡ ಬಿರುಗಾಳಿ ಎಪ್ಸಿದಾಳೆ. ಇನ್ನು ಏನೇನು ಮಾಡ್ತಾಳೋ ಇವಳು ಎಂದು ಪ್ರಶ್ನೆ ಮಾಡುವಾಗ, ಮುಚ್ಚೆ ಬಾಯಿ, 12ನೇ ಕ್ಲಾಸಲ್ಲಿ ಇಡೀ ಊರಿಗೆ ಫಸ್ಟ್ ಬಂತು ಮಗು, ಅದೇ ನನ್ನ ಕೈನಲ್ಲಿ ಇಬ್ಬರನ್ನ ಓದಿಸೋಕ್ಕಾಗಲ್ಲ ಅಂತ ತಿಳ್ಕೊಂಡು ತನ್ನ ಓದು ಬಿಟ್ಟು ನಿನ್ನ ಓದಿಸೋ ತೀರ್ಮಾನ ಮಾಡಿ ಕತ್ತೆ ಥರ ದುಡಿದಿದ್ದಾಳೆ. ಅವಳಿಗೆ ಅಂತ ಒಂದು ಜೊತೆ ಚಪ್ಪಲಿ ತೊಗೊಂಡು 3 ವರ್ಷ ಆಗಿದೆ. ಸೌದಿದ್ರು ಅದರಲ್ಲೇ ಓಡಾಡ್ತಾ ತನ್ನ ತಂಗಿ ಬರೀ ಕಾಲಲ್ಲಿ ನಡಿಬಾರ್ದು ಅಂತ ಕಾಸು ಕುಡುಕಿ ಲೂನಾ ತಗೊಂಡ್ಳು. ನೀನು ಕೇಳಿದೆ ಅಂತ ಅವಳಪ್ಪ ಕೊಟ್ಟ $1,000 ಮಾರಿ ಮೊಬೈಲ್ ತಂದು ಕೊಟ್ಟು, ನೀವು ಓದೋಕ್ಕೆ ಕಷ್ಟ ಆಗಬಾರ್ದು ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಹುಡುಗಿ ಮೇಲೆ ಇಷ್ಟೇ ನಾನು ಹಿಂಗಿರೋ ಅಭಿಮಾನ, ನಾಚಿಕೆ ಆಗಬೇಕು ಎಂದು ಬೈದ ಕೂಡಲೇ ರೂಮಿಗೆ ಹೋಗುತ್ತಾಳೆ ದಿಯಾ. ಅವಳ ಮಾತಿಗೆ ಅಳು ಬಂದರೂ ಗಟ್ಟಿಯಾಗಿ ಹಿರಿದಿಟ್ಟ ಚಾರು ಹೊರಗಡೆ ಹೋದಳು. ನಮ್ಮ ಚಾರು ಲೈಫ್ ಎಷ್ಟು ಕಷ್ಟ ಇದೆ ಅಲ್ವಾ, ಇದೆಲ್ಲವನ್ನ ರಾಯರು ನೋಡದೇ ಇರ್ತಾರ? ಎಲ್ಲದಕ್ಕೂ ಕರ್ಮ ಫಲ ಸಿಗುತ್ತೆ. ಅಡುಗೆ ಮನೆಯಲ್ಲಿ ಪಾತ್ರೆ ಬೆಳಗುತ್ತಿದ್ದ ಚಾರು ಕಿವಿಯಲ್ಲಿ ದಿಯಾ ನುಡಿದ ಮಾತುಗಳೇ ಕೇಳಿಸ್ತಿತ್ತು. ಕೊಳಾಯಿಯಲ್ಲೇ ನೀರು ಬಿಟ್ಟು ತಿಕ್ಕಿದ ಪಾತ್ರೆಯನ್ನೇ ಮರು ಬೆಳಗುತ್ತಿದ್ದಾಗ ಬಂದ ಕಮಲಿ, ಅಕ್ಕ ಏನಾಯ್ತು? ಇವತ್ತು ಉಜ್ವಲ ಮೇಡಮ್ ಮಾತಾಡಿದ ಮಾತಿಗೆ ಬೇಸರವಾದ್ರಾ? ಅವ್ರು ಹಾಗೇನೆ, ಆದರೆ ಶೈಲಜಾ ಅಮ್ಮ ಆ ಥರ ಅಲ್ಲ, ಭಾರಿ ಒಳ್ಳೆಯವರು. ಲಕ್ಕಿ ಅಣ್ಣ ಕೂಡ ಒಳ್ಳೆಯವರೇ, ಆದರೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಎಂದು ತಾನೇ ಪಾತ್ರೆ ಬೆಳಗಲು ಬಂದಾಗ, ಮನಸ್ಸಿಗೆ ದೂರ ಇರೋರು ಎಷ್ಟೇ ನೋವು ಮಾಡಿದ್ರು ಸಹಿಸ್ಬೋದು ಕಮಲಿ, ಮನಸ್ಸಿಗೆ ಹತ್ತಿರ ಇರೋರು ನೋವು ಮಾಡಿದ್ರೆ ಅದರಿಂದ ಆಗೋ ದುಃಖ ಇದೆಯಲ್ವಾ, ಅದು ತುಂಬ ಕಷ್ಟ ಸಹಿಸೋದು ಎಂದು ನುಡಿದು ಸುಮ್ಮನಾದಾಗ, ನೀವು ಭಾರಿ ಒಳ್ಳೆಯವರು ಅಕ್ಕ, ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ, ಸುಮ್ಮನಿರಿ ಎಂದು ನುಡಿದ ಕಮಲಿ, ಅಣ್ಣ ಮೊಸರು ಸಕ್ಕರೆ ಕೇಳಿದ್ರು, ಕೊಡಬೇಕು ಎಂದು ಹೋಗುತ್ತಿದ್ದ ಕಮಲಿನ ತಡೆದು, ನಾನು ಲಕ್ಕಿ ಜೊತೆ ಮಾತಾಡಬೇಕು, ನಾನು ಕೊಡ್ತೀನಿ ಎಂದು ಮೊಸರು ಒಂದು ಕಪ್ನಲ್ಲಿಟ್ಟು ಅವನ ರೂಮಿಗೆ ಬರುತ್ತಾಳೆ ಚಾರು. ಬೇಸಿಗೆಯಲ್ಲಿ ಕೆಲವರಿಗೆ ರಾತ್ರಿ ಸ್ನಾನ ಮಾಡೋದು ಅಭ್ಯಾಸ. ಹಾಗೆ ಸ್ನಾನ ಮಾಡಿ ಟವಲ್ ಸುತ್ತಿ ಬಂದವನ ನೇರಕ್ಕೆ ಬಂದ ಚಾರು ಗಾಬರಿಯಲ್ಲಿ ಅವನಿಗೆ ಬೆನ್ನು ಹಾಕಲು ಅವಳನ್ನು ನೋಡಿದ ಲಕ್ಕಿ ಕೈಯಲ್ಲಿ ಟೀ ಶರ್ಟ್ ಹಿಡಿದು ಅವಳು ಮುಜುಗರ ಪಟ್ಟಿದ್ದು ನೋಡಿ ಕಾಡಿಸೋಕೆ ಟೀ ಶರ್ಟ್ ಬೆಡ್ ಮೇಲೆ ಬಿಸಾಡುತ್ತಾ, ಇವತ್ತು ಮತ್ತೆ ದರ್ಶನ ಇಲ್ಲ ಅಂದ್ಕೊಂಡಿದ್ದೆ ಮಿಸ್ ಪ್ರಬಲೆ, ಆದರೆ ನೀನು ಮತ್ತೆ ಬಂದಿದ್ಯಾ ಅಂದರೆ ಒಂದು ನಿನಗೆ ನನ್ನ ನೋಡಬೇಕು ಅನಿಸಿರ್ಬೇಕು, ಇಲ್ಲ ಯಾವುದೋ ಪಾಠ ಇವತ್ತು ಮಿಸ್ ಆಗಿದೆ ಅಂತ ನೆನಪಾಗಿರಬೇಕು ಎಂದು ತನ್ನ 6 ಪ್ಯಾಕ್ ಬಾಡಿನ ಪ್ರದರ್ಶನ ಕೊಡುತ್ತಾ ಕನ್ನಡಿಯಲ್ಲಿ ಅವಳನ್ನು ನೋಡುತ್ತಾ ಕೇಳಿದಾಗ, ನಾನು ನಾಳೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಕಾರಣ ಇಷ್ಟೇ, ನೀನು ಇಟ್ಟಿರೋ ಫಿಟ್ಟಿಂಗ್ ಸರಿ ಮಾಡಬೇಕು, ಕಾಲೇಜ್ ಹತ್ರ ಹೋಗಬೇಕು, ಇದೇ ಹೇಳೋಕೆ ಬಂದೆ ಎಂದು ಕಪ್ ಟೇಬಲ್ ಮೇಲೆ ಇಟ್ಟು ಇನ್ನೇನು ಹೋಗುವಾಗ ಅವಳ ಕೈ ಹಿಡಿದು ನಿಲ್ಲಿಸಿ, ಇಷ್ಟೇನಾ, ಥ್ಯಾಂಕ್ಸ್ ಹೇಳಲ್ವಯ್ಯ ಸುರನಿಗೆ ಮಿಸ್ ಪ್ರಬಲೆ ಎಂದು ಅತಿ ಮಧುರವಾದ ಧ್ವನಿಯಲ್ಲಿ ಕೇಳಲು ಹಿಂದೆ ತಿರುಗುತ್ತಾ ಕೈ ಬಿಡಿಸಿಕೊಂಡ ಹುಡುಗಿ ಕಣ್ಣೆಲ್ಲ ಕೆಂಪು ಕೆಂಪು. ನಿಮಗೆ ಥ್ಯಾಂಕ್ಸಾ, ಯಾಕೆ ಎಂದು ಕಣ್ಣು ದಪ್ಪ ಮಾಡಿ ಕೇಳಿದಾಗ, ಅದೇ ನಿನ್ನ ಪರ ಮಾತಾಡಿದ್ದಕ್ಕೆ, ನಿನ್ನನ್ನು ಇಲ್ಲೇ ಇರೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಎಂದು ನಗುತ್ತಾ ನುಡಿದಾಗ ಕೋಪಗೊಂಡ ಚಾರು ತಲೆಯಲ್ಲಿ ದಿಯಾ ಮಾತಿಗೆ ಕೊರಗುತ್ತಿದ್ದ ಕಾರಣವೋ ಏನೋ ಅವನು ಮಾಡಿದ ಕುತಂತ್ರವನ್ನು ನೆನೆದು ಉರಿದು ಬಿದ್ದಳು. ಸೇ ಥ್ಯಾಂಕ್ಸ್ ಎಂದು ನಗುತ್ತಾ ಹತ್ತಿರ ಬಂದವನ ನೋಡುತ್ತಾ ಸಿಟ್ಟಾದ ಹುಡುಗಿ, ನಿನ್ನ ಜನ್ಮಕ್ಕೆ ಥ್ಯಾಂಕ್ಸ್ ಬೇರೆ ಕೇಳು, ಥ್ಯಾಂಕ್ಸ್ ಕೇಳ್ತೀಯಲ್ಲ ನಾಚಿಕೆ ಆಗಲ್ವಾ
ಎಂದು ಮಾತು ಶುರು ಮಾಡಲು ಅವಳ ಮಾತಿಗೆ ಲಕ್ಕಿ ಕೋಪ ವಿಕೋಪಕ್ಕೇರಿತು. ನಗುತ್ತಿದ್ದವ ಮತ್ತದೇ ಸಿಟ್ಟಿಗೇರಿದ. ನೀನ್ ಮಾಡಿರೋ ನೀಚ ಕುತಂತ್ರ ಕೆಲಸ ಮರೆತು ಇಲ್ಲಿರೋದಕ್ಕೆ ಒಪ್ಪಿಗೆ ಕೊಟ್ಟೆ ಅಂತ ಥ್ಯಾಂಕ್ಸ್ ಹೇಳ್ಬೇಕಾ? ನಿನ್ನ ಏನ್ ಅನ್ಕೊಂಡಿದ್ಯಾ? ನಿನ್ನಂತ ನೀಚ ಕೆಟ್ಟ ಹಸುರನ್ ಬಳಿ ಬಂದು ಥ್ಯಾಂಕ್ಸ್ ಹೇಳ್ತೀನಿ ಅಂತಾನ? ಅಸಾಧ್ಯ ಎಂದು ಸಿಟ್ಟಾದಾಗ, ನಾನೇನಾದ್ರೂ ನಿನ್ ಪರ ಬಂದಿಲ್ಲ ಅಂದಿದ್ರೆ ಏನಾಗೋದು ಗೊತ್ತಾ ಎಂದು ಹಲ್ಲು ಕಚ್ಚುತ್ತಾ ಕೇಳಿದ ಲಕ್ಕಿ. ಏನಾಗೋದು? ಈಚೆ ಹಾಕ್ತಿದ್ರು, ಆಗ ನನ್ನ ಬೀದಿ ಪಾಲು ಅಲ್ವಾ? ನೀನು ಯಾವಾಗ ನನ್ನ ಜೀವನಕ್ಕೆ ಪ್ರವೇಶ ಮಾಡಿದ್ಯೋ ಆಗಲೇ ನಾನು ಬೀದಿ ಪಾಲಾದೆ. ನಿನ್ನ ಕರಿ ನೆರಳು ನನ್ನ ಮೇಲೆ ಯಾವಾಗ ಸೋಕ್ತೋ ಆಗಲೇ ನಾನು ನನ್ನ ನೆಮ್ಮದಿನ ಕಳ್ಕೊಂಡೆ, ಜೊತೆಗೆ ನನ್ನ ನಂಬಿರೋನ ನೆಮ್ಮದಿನ ಕೂಡ ಕಿತ್ಕೊಂಡೆ ಎಂದು ಕಿರುಚಿದವಳು ನೋವಲ್ಲಿ ಕಣ್ಣಲ್ಲಿ ನೀರು ತುಮುಕುತ್ತಿತ್ತು. ನಿಂಗೆ ಸಾರಿ ಹಾಗೂ ಥ್ಯಾಂಕ್ಸ್ ಎರಡು ಯಾವುದೇ ಕಾರಣಕ್ಕೂ ಕೇಳಲ್ಲ ನಾನು. ಅದೇನು ಮಾಡ್ತೀಯಾ ಮಾಡ್ಕೊ. ಇರೋ ಸೂರು ಕೆಡಬಹುದು ನೀನು, ಅದು ನನ್ನ ಆತ್ಮವಿಶ್ವಾಸನ ಅಲ್ಲ. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಎಂದು ಇನ್ನೇನು ಹೋಗಬೇಕು ಎನ್ನುವಾಗ ಅವಳ ಕೈ ಹಿಡಿದು ತನ್ನ ಸನಿಹಕ್ಕೆ ಎಳೆದುಕೊಂಡ ಲಕ್ಕಿ ಅವಳ ತೋಳಿಡಿದು ರಭಸವಾಗಿ ಗೋಡೆಯೆಡೆಗೆ ಎಳೆದುಕೊಂಡು ಹೋಗುತ್ತಾ, ಪ್ರತಿ ಸಲ ನನ್ನ ಕೆರಳಿಸ್ಬೇಡ ಚಾರುಣ್ಯ. ನಾನು ಏನು ಬೇಕಾದರೂ ಮಾಡ್ತೀನಿ. ನಿನ್ನ ಬದುಕು ಸರ್ವನಾಶ ಮಾಡ್ತೀನಿ. ಈ ಬ್ರೇಕ್ ಕೊಟ್ಟು ಅಳೋ ನೀನು ಬ್ರೇಕ್ ಫ್ರೀ ಎನ್ನುವಂತೆ ಅಳ್ಬೇಕಾಗತ್ತೆ. ಈ ಬಿ ಏನು ಹೇಳ್ತಾನೋ ಅದೆಲ್ಲ ಮಾಡ್ತಾನೆ. ಪ್ರತಿ ಸಲ ನನ್ನ ಮೈಂಡ್ ಒಂದೇ ಥರ ಇರಲ್ಲ ಎಂದು ಧಮಕಿ ಹಾಕಲು, ಮಾಡು, ಏನು ಮಾಡಿದ್ರು ಎಲ್ಲದಕ್ಕೂ ತಯಾರಿದ್ದೀನಿ ನಾನು ಎಂದು ಹೇಳಿದವಳ ಮಾತಿಗೆ ನಕ್ಕವ, ನಾನಿನ್ ವಿಷಯದಲ್ಲಿ ಯಾಕೋ ಸ್ಲೋ ಇದ್ದೀನಿ ಅನಿಸುತ್ತೆ ಅಲ್ವಾ? ಡೋಂಟ್ ವರಿ, ನಾಳೆಯಿಂದ ನಾನೇನು ಅಂತ ತೋರಿಸ್ತೀನಿ. ಬಾ ಆಫೀಸ್ಗೆ, ಹೊಸ ಆಟ ಕಾಯ್ತಿದೆ ಎಂದಾಗ, ಏನು ಮಾಡ್ತೀಯಾ? ಅವಮಾನ ಮಾಡ್ತೀಯಾ ಅಷ್ಟೇ ತಾನೇ? ಇಲ್ಲ ಹೆಚ್ಚು ಕೆಲಸ ಕೊಟ್ಟು ಹಿಂಸೆ ಮಾಡ್ತೀಯಾ ಅಷ್ಟೇ ಅಲ್ವಾ? ಮಾಡು. ನೀನು ಏನು ಮಾಡೋದು ಈ ಚಾಲೆಂಜಲ್ಲಿ ಗೆಲ್ಲೋದು ಈ ಚಾರುಣ್ಯ ಪ್ರಭಾಕರೆ. ಮನೆ ಮತ್ತು ಸಂಬಳ ಎರಡೂ ನನ್ನ ಕೈ ಸೇರುತ್ತೆ ಎಂದು ದೃಢವಾಗಿ ನುಡಿದಾಗ, ಅದೇನು ನೋಡಿನೇ KG ಗಟ್ಟಲೆ ಪೊಗರು ನಿನಗೆ. ಆದರೂ ಇನ್ನು ಸ್ಪಿರಿಟ್, ಈ ಗತ್ತು, ಈ ಮಾತು ಜಸ್ಟ್ ಸೂಪರ್. ಗೊತ್ತೋ ಗೊತ್ತಿಲ್ಲದೆ ಆ ನಿನ್ನ ಸವಾಲಾಕುವ ವೈಖರಿಗೆ ನಾನೇ ಒಮ್ಮೊಮ್ಮೆ ಫ್ಯಾನ್ ಆಗಿಬಿಡ್ತೀನಿ ಎಂದಾಗ, ನಿನ್ನಂಥ ಹಸುರ ನನಗೆ ಫ್ಯಾನ್ ಆಗೋದೇನು ಬೇಡ, ಹೇಳ್ಕೊಳ್ಳೋಕ್ಕೂ ಜಿಗುಪ್ಸೆ ನನಗೆ ಎಂದು ಉತ್ತರಿಸಿದವಳ ನೋಡಿ, ನಾಳೆ ಬಾ ಕಾಯ್ತಿರ್ತೀನಿ ಎಂದು ಅವಳ ಕೈ ಹೇಗಿದೆಯೋ ಎಂದು ನೋಡಲು ಕಾಳಜಿಯಿಂದ ಹತ್ತಿರ ಬರುತ್ತಿದ್ದವನ ನೋಡಿದವಳು, ದುರ್ಬುದ್ಧಿ ಉಪಯೋಗಿಸ್ಬೇಡ, ದೂರ ಇರು ಎಂದು ಅವನನ್ನು ದೂರ ತಳ್ಳಿ, ಸುಮ್ಮನೆ ಹತ್ರ ಬಂದು ಹಿಂಸೆ ಮಾಡಿದ್ರೆ ಮತ್ತೆ ಮತ್ತೆ ಕೈ ಪೂಜೆ ನೋಡ್ಬೇಕಾಗತ್ತೆ ನೀನು ಎಂದು ಕೈ ತೋರಿಸಿದವಳ ಪರಿಗೆ ಸಿಟ್ಟಾದವ, ಅದೇ ಕೈಯಿಂದ ಪಾದ ಪೂಜೆ ಮಾಡಿಸ್ಕೊಂಡ್ರೆ ಎನ್ನುತ್ತಾ ತಮಾಷೆ ಮಾಡಿದ ಲಕ್ಕಿ. ಏನು ಪಾದ ಪೂಜೆನ? ನಿಂಗೆ ಲೂಸಾ? ಪಾದ ಪೂಜೆ ಮಾಡೋಕೆ ನಾನೇ ನಿನ್ನ ಹೆಂಡ್ತಿನ ಅಥವಾ ನೀ ನನ್ನ ಗಂಡ ಆಗೋಣ ಪಾದ ಪೂಜೆ ಮಾಡ್ಬೇಕಂತೆ ಎಂದು ಕೊಂಕುನಗೆ ಹೋಗುವವಳ ನಡು ಬಳಸಿ ಅವಳನ್ನ ಗಟ್ಟಿಯಾಗಿ ತನ್ನತ್ತ ಹಿಡಿದವ, ಒಂದ್ ವೇಳೆ ನಿನ್ನ ಕೈಯಲ್ಲಿ ಪಾದಕ್ಕೆ ಪೂಜೆ ಮಾಡಿಸ್ಬೇಕು ಅನ್ನೋದಾದ್ರೆ ಗಂಡನೂ ಆಗ್ತೀನಿ, ನಿನ್ನ ಹೆಂಡತಿನೂ ಮಾಡ್ಕೋತೀನಿ, ನೋಡ್ತೀಯಾ ಎಂದು ಮತ್ತೊಂದು ಸವಾಲ್ ಹಾಕಿದ್ದ ಲಕ್ಕಿ. ನೀ ನನ್ನ ಗಂಡ? ಬಲು ಧೋರದ ಮಾತು. ನನ್ನ ಚಿಕ್ಕಪ್ಪ ನಿನ್ನ ನಂಬಿ ನನ್ನ ಕೊಟ್ಟು ಮದುವೆ ಮಾಡ್ತಾರೆ ಅನ್ಕೊಂಡ್ಯಾ? ನಿನ್ನ ಕೋದಿ ನರಿ ಬುದ್ಧಿ ಗೊತ್ತಿರೋರು ಅದಕ್ಕೆ ಒಪ್ಪಲ್ಲ. ಇನ್ನು ನಾನು ನಿನ್ನನ್ನು ಗಂಡ ಅಂತ ಒಪ್ತೀನಿ ಅನ್ಕೊಂಡ? ಅಸಾಧ್ಯ. ಬೇಕಿದ್ರೆ ಮದುವೆ ಆಗದೆ ಹೀಗೆ ಇರ್ತೀನಿ, ಆದರೆ ನಿನ್ನ ಮಾತ್ರ ಮದುವೆ ಆಗಲ್ಲ ಎಂದು ನುಡಿದಾಗ, ನೀನಾಗಿ ಎಲ್ರ ಮುಂದೆ ಲಕ್ಕಿನ ನಾನು ಪ್ರೀತಿಸ್ತಿದ್ದೀನಿ, ಅವನನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಎಂದು ಕೂಗಿ ಹೇಳ್ತಾ, ಶೈಲಜಾರವ್ರ ಬಳಿ ಮದುವೆ ಮಾಡಿಸಿ ಅಂತ ಕೇಳ್ಕೊಳ್ಳೋ ಹಾಗೆ ಮಾಡಿದ್ರೆ ಎಂದು ಕೇಳಿದವನ ಮಾತಿಗೆ, ಅಸಾಧ್ಯ ಎಂದು ತುಟಿ ಕೊಂಕಿಸಿದವಳನ್ನ ನೋಡಿ, ನೀನೇ ಕೇಳಿ ಕಾಡಿ ಬೇಡಿ ನನ್ನ ಮದುವೆ ಆಗ್ತೀಯ ಮಿಸ್ ಪ್ರಬಲೆ ಎಂದು ಸಿಟ್ಟಲ್ಲಿ ನುಡಿದ. ಮಾತು ಅತಿರೇಕಕ್ಕೇರಿತು. ಹೋಗಿ ಕನಸು ಕಾಣು ಎಂದು ಹೋಗಲು ನೋಡಿದವಳನ್ನು ಅಡ್ಡಿ ಮಾಡಿದವ, ನೋಟ್ ಮಾಡ್ಕೊ, ಮೊದಲು ನೀನು ನನ್ನ ಕೆನ್ನೆಗಳ್ತಾ ಮುತ್ಕೊಡ್ತೀಯ, ಮತ್ತೆ ಎಲ್ರೂ ಮುಂದೆ ನಾನು ಲವ್ ಮಾಡ್ತೀನಿ ಅಂತ ಒಪ್ಕೊಂಡು ಮದುವೆ ಮಾಡಿಸೋಕೆ ಶೈಲಜರವರನ್ನ ಕೇಳ್ತೀಯ, ಮದುವೆ ಕೂಡ ಆಗ್ತೀಯ. ಈ ರೀತಿ ನಾನು ಮಾಡ್ತೀನಿ, ಮಾಡಿದ್ರೆ ನನಗೇನು ಲಾಭ ಎಂದು ಕೇಳಿದವನ ಮಾತು ಮುಂದೆ ಸತ್ಯವಾಗುತ್ತದೆಂದು ಅರಿಯದ ಚಾರು, ಹಾಗಾದರೆ ನಾ ಮೊದಲ ರಾತ್ರಿನೇ ನಿನ್ನ ಪಾದಕ್ಕೆ ಪೂಜೆ ಮಾಡ್ತೀನಿ ಎಂದು ಸಿಟ್ಟಲ್ಲಿ ಮಾತು ಕೊಟ್ಟು ಬಿಟ್ಟಳು. ಹಾಗಾದರೆ ಪಾದ ಪೂಜೆ ಮಾಡೋದು ಕಲ್ತ್ಕೊ. ಈ ಪಾದಗಳಿಗೆ ನಿನ್ನ ಕೈಯಿಂದ ಪೂಜೆ ಗ್ಯಾರಂಟಿ. ರೂಮಲ್ಲಿ ವೈಫೈ ಜೊತೆ ವೈಫಿ ಇರ್ತಾಳೆ, ಮೈ ಬೆಟರ್ ಹಾಫ್ ಎಂದು ನಕ್ಕವನ ಮಾತಿಗೆ, ಏನೇನೋ ಆಸೆ ಇಟ್ಕೋಬೇಡ, ಯಾವುದೂ ಆಗಲ್ಲ ಅಸುರ ಎಂದಳು. ವೇಟ್ ಆ್ಯಂಡ್ ವಾಚ್ ಪ್ರಬಲ್ಲೆ, ಮಾರ್ಕ್ ದಿ ಡೇಟ್ ಎಂದು ನಗುತ್ತಾ ಬಾಗಿಲತ್ತ ದಾರಿ ತೋರಿದವ, ಈಗ ಹೊರಡು, ಬಾಯ್, ಸಿ ಯು, ಟೇಕ್ ಕೇರ್, ಗುಡ್ ನೈಟ್ ಎಂದು ಕಳುಹಿಸಿಕೊಟ್ಟನು. ಅವಳು ಹೋದ ಮೇಲೆ ತಾನು ಹಾಕಿದ ಸವಾಲಿನ ಬಗ್ಗೆ ಆಲೋಚಿಸುತ್ತಾ, ಅವಳು ಕೈಗೇನಾನ ಆದರೆ ನನಗೇನು,
ಸುಮ್ಮನೆ ನೋಡೋಕೆ ಹೋಗಿ ಮದುವೆ ತನಕ ಬಂತು. ಇವಳನ್ ಮದುವೆ ಆದರೆ ನನ್ನ ಫ್ಲ್ಯಾಶ್ ಬ್ಯಾಕ್ ಹೀರೋಯಿನ್ಗೆ ನಾನು ಮೋಸ ಮಾಡ್ದಂತಾಗುತ್ತೆ ಅಲ್ವಾ? ಆದರೆ ಸಂಸಾರ ಮಾಡಬೇಕಾ? ಜಸ್ಟ್ ಪಾದ ಪೂಜೆ ಅಷ್ಟೇ. ಲಕ್ಕಿ ಏನಕ್ಕೂ ಸೋಲಲ್ಲ, ನೋ ನೆವರ್. ಅವಳಿಗೆ ಅಷ್ಟು ಪೊಗರಿರೋವಾಗ ಇನ್ನು ಈ ಬಿ ಲಕ್ಕಿಗೆ ಎಷ್ಟಿರಲ್ಲ. ಇದೇ ಕಣ ನಿನಗೆ ಎಂದು ಗುಡುಗಿ. ಆದರೂ ಅವಳು ತುಂಬ ಅಳ್ತಿದ್ಲು. ಏನಕ್ಕೆ? ಏನಾಯಿತು? ನನ್ನಿಂದಾನ? ನನ್ನ ವಿಚಾರಕ್ಕೆ ಅಳೋದಿಲ್ಲ ಪ್ರಬಲೆ, ಏನೋ ಆಗಿದೆ, ಬಟ್ ಹೂ ಕೇರ್ಸ್ ಎಂದು ಮೊಸರು ತಿಂದನು. ಅವನ ರೂಮಿಂದ ಹೊರಗಡೆ ಬಂದವಳು, ಇದೇನು ಮಾತಾಡಿದೆ ನಾನು? ಮದುವೆ ತನಕ ಪಾದ ಪೂಜೆ ಮೊದಲ ರಾತ್ರಿಲಿ? ಅಯ್ಯೋ ರಾಯರೇ, ಇದೇನು ಹೇಳಿ ಬಂದಿದ್ದು ನಾನು? ಒಂದು ವೇಳೆ ನಿಜ ಆದರೆ ಈ ಹಸುರನ್ನ ನನ್ನ ಗಂಡ ಅಂತೂ ಒಪ್ಕೋಬೇಕಾ? ಛೇ, ಅದೆಲ್ಲ ಆಗಲ್ಲ. ನೀವಿದ್ದೀರಾ ಅಲ್ವಾ? ಬೇಕಿದ್ರೆ ಮದುವೆನೇ ಬೇಡ ನನಗೆ. ಆದರೆ ಈ ಹಸುರನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೋ ದೌರ್ಭಾಗ್ಯ ಕೊಡಬೇಡಿ ಎಂದು ನಡೆದು ಬರುತ್ತಾ ನೋಡದೆ ಆಕಾಶ್ಗೆ ಗುದ್ದಿ, ಕ್ಷಮಿಸಿ, ನೋಡಿಲ್ಲ ಎಂದು ಇನ್ನೇನು ಹೋಗಬೇಕು. ಹೇ ವೇಟ್, ನನ್ನ ಹತ್ರ ಮಾತಾಡಬೇಕು ಎಂದು ಅವನೇ ಅವಳ ಮುಂದೆ ಬಂದನು. ಏನು ಎಂದು ಅಚ್ಚರಿಯಾಗಿ ನೋಡಿದವಳಿಗೆ, ಅದು ಇಲ್ಬೇಡ, ರೂಮಿಗೆ ಬರ್ತ್ಯಾ ಎಂದಾಗ, ಇಲ್ಲೇ ಹೇಳಿ ಎಂದು ಸಿಟ್ಟಲ್ಲಿ ನುಡಿದವಳಿಗೆ, ಹೋಗ್ಲಿ ಮೇಲೆ ಟೆರೆಸ್ ಎಂದ. ಸರಿ ಎಂದು ಬಂದಳು. ಏನು ಎಂದು ಕೇಳಲು, ಚಾರುಣ್ಯ, ನಿಂಗೆ ಲಕ್ಕಿ ಮಾಡಿದ ತಪ್ಪಿಂದ ಸಾಕಷ್ಟು ಲಾಸ್ ಮತ್ತೆ ನೋವಾಗಿದೆ ಅಂತ ಗೊತ್ತು. ಈಗ ನಿಂಗೆ ಸಹಾಯ ಮಾಡೋಕೆ ಯಾರೂ ಇಲ್ಲ ಅಂತಾನೂ ಗೊತ್ತು. ಸೊ ಈ ಹೊಡೆತದಿಂದ ಹೊರಗಡೆ ಬರೋಕೆ ನಾನೊಂದು ಆಫರ್ ಕೊಡೋಣ ಅಂತ ಎಂದವನ ಮಾತಿಗೆ, ಯಾವ ಆಫರ್ ಬೇಡ ಎಂದು ಒಂದೇ ಮಾತಲ್ಲಿ ನುಡಿದು ಹೋಗಲು, ಅದು ನಿಂಗೆ ತುಂಬ ಸಹಾಯ ಆಗುತ್ತೆ ಚಾರುಣ್ಯ ಎಂದು ನುಡಿದವನ ನೋಡಿ, ನಿಮ್ಮ ಹತ್ರ ಸಹಾಯ ತಗೊಳ್ಳೋಕ್ಕೆ ಇಷ್ಟ ಇಲ್ಲ ಎಂದಳು. ಇದು ಸಹಾಯ ಅಲ್ಲ, ಕೆಲಸ. ನೀನು ಕೆಲಸ ಮಾಡ್ತಾ ನಾನು ಹಣ ಕೊಡ್ತೀನಿ ಎಂದ. ನನಗೆ ಈಗ ಒಂದು ಕೆಲಸ ಸಿಕ್ಕಿದೆ, ಅದೊಂದೇ ಸಾಕು. ಅದನ್ನ ಮಾಡ್ತಾ ಇದನ್ನ ಮಾಡೋಕೆ ಸಮಯ ಸಾಲಲ್ಲ ಎಂದವಳ ನೋಡಿ, ಗೊತ್ತು ಲಕ್ಕಿ ಬ್ರೋ ಆಫೀಸ್ ಫ್ರೈಡೇವರೆಗೂ ಅಷ್ಟೇ ತೆರೆದಿರುತ್ತೆ. ನಾನು ಹೇಳೋ ಕೆಲಸ ವೀಕೆಂಡ್ ಮಾಡೋದು. ಸೊ ವೀಕೆಂಡ್ ಕೂಡ ನೀನು ದುಡಿಬಹುದು ಎಂದಾಗ ತಂಗಿ ಹೇಳಿದ ಮಾತೆಲ್ಲ ನೆನೆದಳು. ಏನು ಎಂದು ಕೇಳಿದ್ಲು. ನಾವೊಂದು ಶಾರ್ಟ್ ಮೂವಿ ಮಾಡ್ತಿದ್ದೀವಿ. ಅದರಲ್ಲಿ ಸಿಂಪಲ್ ಬಟ್ ಹಾಟ್ ಲುಕ್ ಇರುವ ಬ್ಯೂಟಿ ಬೇಕು. ಅಂದರೆ ಸೇಮ್ ನಿನ್ ಥರ, ನೀನು ಹಾಗಿದ್ರೆ ಸಾಕು. ಸೊ ಈ ಕ್ಯಾರೆಕ್ಟರ್ಗೆ ಒಂದು ಗೆಸ್ಟ್ ಹೌಸ್ನಲ್ಲಿ 4-5 ಶಾರ್ಟ್ ಇರುತ್ತೆ. ನಿನ್ನ ಗ್ಲಾಮರ್ ಫುಲ್ ಓಪನ್ ಅಪ್ ಆಗುವಂಥ ಬಟ್ಟೆ ಹಾಕಿ ನಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ನಾವು ನಿನ್ನ ಎಂದು ಇನ್ನೂ ಮಾತು ಮುಂದುವರಿಸುವವನ ಮುಂದೆ ಕೈ ಅಡ್ಡ ಹಿಡಿದು, ನಿಲ್ಲಿಸಿ ಸಾಕು, ನನಗಿಷ್ಟ ಇಲ್ಲ ಎಂದು ಹೋಗಲು, ಇದಕ್ಕೆ ನಿಮಗೆ ಕೊಡೋ ಹಣ ಎಷ್ಟು ಗೊತ್ತಾ? 1 ಅಲ್ಲ 2 ಅಲ್ಲ, 100,000 ಥಿಂಕ್ ಎಂದಾಗ ಅವನ ಕಡೆ ನೋಡುವ ಚಾರು, ನಿಮ್ಗಳಿಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ಇಷ್ಟ ಇಲ್ಲ. 100 ಅಲ್ಲ, ಕೋಟಿ ಕೊಟ್ಟು ನೀನು ಮೂವಿ ಮಾಡಲ್ಲ ನಾನು. ನನಗೆ ಆ ಥರ ಹುಚ್ಚಿಲ್ಲ. ಸುಮ್ಮನೆ ತಲೆ ತಿಂದೇ ಇದ್ರೆ ಒಳ್ಳೆಯದು ಎಂದು ಎಚ್ಚರಿಕೆ ಕೊಟ್ಟು, ದುಡ್ಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಅಂತ ತಿಳಿದಿರೋರಿಗೆ ಸಾವಿರಗಳ ಬೆಲೆ ಎಲ್ಲಿ ಗೊತ್ತಿರುತ್ತೆ. ಈ ಥರ ಮೈ ಪ್ರದರ್ಶನ ಮಾಡೋ ಚಿತ್ರ ತೆಗೆಯೋದು ಬಿಟ್ಟು ಅನಾಥ ಮಕ್ಕಳಿಗೂ ಯಾವುದಾದ್ರು ಅಂಗವಿಕಲರ ಸ್ಕೂಲ್ಗೂ ಸಹಾಯ ಮಾಡು. ಮಾಡಿರೋ ಪಾಪ ಎರಡೂ ಕಳೆಯುತ್ತೆ ಎಂದು ಬುದ್ಧಿ ಹೇಳಿ ಹೋಗುವಾಗ, ದುಡ್ಡು ಬರುತ್ತೆ ಅಂದರೆ ಏನೇನೋ ಮಾಡೋ ಕಾಲದಲ್ಲಿ ಈ ಸ್ವಾಭಿಮಾನಕ್ಕೇನು ಕಮ್ಮಿ ಇಲ್ಲ. ನಮ್ಮ ಜೊತೆ ಬಂದರೆ ಗಂಟೆಗಿಷ್ಟು ಅಂತ ಫಿಕ್ಸ್ ಮಾಡ್ತೀವಿ. ಮುಜುಗರ ಬೇಡ, ಎಷ್ಟು ನಿನ್ನ ರೇಟ್ ಅಂತ ನೇರವಾಗಿ ಹೇಳು ಎಂದವನ ಮಾತಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಒಂದು ಬಾರಿಸಿದವಳು, ದುಡ್ಡಿಗಾಗಿ ಮೈ ಮಾರ್ಕೊಳ್ಳೋ ಹುಡುಗಿ ಅಲ್ಲ ನಾನು. ಇನ್ನೊಂದು ಸಲ ಈ ಥರ ಮಾತಾಡಿದ್ದು ಮುಸುರಿ ಕಿತ್ತೋಗೋ ಹಾಕೊಡ್ಬೇಕಾಗತ್ತೆ. ನಿಮ್ಮ ಮನೇಲಿ ಎಲ್ಲ ಗಂಡು ಜಾತಿನೂ ಇದೇ ಥರನಾ? ಹೆಣ್ಮಕ್ಳಂದ್ರೆ ನೀವು ಕುಣಿಸುವಂತೆ ಕುಣಿಯೋ ಕೊಂಬೆಗಳ ರೇಟ್ ಅಂತೆ ರೇಟು. ಇನ್ನೊಂದು ಕೊಟ್ಟ ಅಂದರೆ ಬಾಯಲ್ಲಿರೋ ಹಲ್ಗಳು ಕೈಯಲ್ಲಿರಬೇಕು. ಇನ್ನೊಂದು ಸಲ ನನ್ನ ತಂಟೆಗೆ ಬಂದರೆ ಮುಖಾಮುಖಿ ನೋಡಲ್ಲ ನಾನು ಎಂದು ಬೈದು, ದಿಯಾ ತಂಟೆಗೆ ಹೋದ್ರು ಇದೇ ಗತಿ ನಿಂಗೆ. ನೀನು ಸರಿ ಇಲ್ಲ ಅಂತ ನೀನು ನೋಡಿದ ಮೊದಲ ದಿನಾನೇ ಗೊತ್ತಾಯಿತು ನನಗೆ. ದಿಯಾಯಿಂದ ದೂರ ಇರು, ದಿಯಾನ ನಿನ್ನಿಂದ ದೂರ ಇರಿಸ್ಬೇಕು ಎಂದು ಅಲ್ಲಿಂದ ಹೋದಳು. ಸಿಟ್ಟಿನಿಂದ ಅವಳಿಗೆ ಒಂದು ಗತಿ ಕಾಣಿಸಲು ಹಿಂದೆಯೇ ಬಂದವ ತಟ್ಟನೆ ಉಲ್ಟಾ ಹೊಡೆದಿದ್ದ. ಕಾರಣ ಏನು ಹೇಳಿ? ಲಕ್ಕಿ ಅದೇ ದಿಕ್ಕಲ್ಲಿ ಬರುತ್ತಿದ್ದ. ಚಾರು ಮಾತಿಗೆ ಸಿಟ್ಟಾದವ ಆಲೋಚಿಸುತ್ತಾ ಭುವನ್ ಮಾತು ನೆನೆಯುತ್ತಾ, ನನಗೆ ಹೊಡೆದ್ಬಿಟ್ಟೆ ಅಲ್ವಾ? ನಿನ್ನ ಬಿಟ್ಟಂಗೆ ಕಣೆ. ನಿನ್ನ ಗ್ಲಾಮರ್ ತೋರಿಸೋ ಸಿನಿಮಾ ಅಲ್ಲ, ನಿನ್ನ ಮೈ ತೋರಿಸೋ ಸಿನಿಮಾ ಮಾಡಿಲ್ಲ ಅಂದರೆ ನಾನು ಆಕಾಶ್ ವರ್ಮಾನೇ ಅಲ್ಲ. ಇವಳನ್ನು ಹಿಡಿಬೇಕು ಅಂದರೆ ಮುಗ್ಧ ಚಿಟ್ಟೆನ ಮುಂದಿಡಬೇಕು. ಆಮೇಲೆ ಇವಳು ನಾನು ಹೇಳಿದಂತೆ ಮಾಡ್ತಾಳೆ. ಕುರಿ ಉಬ್ಬೋದೆ ಕುರುಬನ್ ಲಾಭಕ್ಕೆ ಎಂದು ಮಹಡಿ ಮೇಲಿಂದ ನಿಂತು ಔಟ್ ಹೌಸ್ಗೆ ತೆರಳುತ್ತಿದ್ದ ಚಾರುಣ್ಯನ ನೋಡಿ ಹಲ್ಲು ಮಸೆದ ಆಕಾಶ್. ಇಬ್ಬರ ಸವಾಲುಗಳ ಮಾತು ಮದುವೆ ತನಕ ಹೋಗಿದೆ. ಆದಷ್ಟು ಬೇಗ ಮದುವೆ ಕಾರ್ಯ ಶುರುವಾಗತ್ತೆ. ನೋಡೋಣ ಹೇಗೆ, ಎಲ್ಲಿ, ಯಾರ ಜೊತೆ ಅಂತ. ಸಿಗುವ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.